ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಹಾಯ್, ನಾನು ಪೂಜಾ. ನನ್ನ ವಯಸ್ಸು 24 ವರ್ಷ. ನಾನು MSc ಓದ್ತಿದ್ದೆ. ನಮ್ಮ ಕಾಲೇಜ್ನಲ್ಲಿ ತುಂಬ ಹೆಚ್ಚು ವಿದ್ಯಾರ್ಥಿಗಳು ಇದ್ದರು. ಅವರಲ್ಲಿ ನಾನು ಒಬ್ಬ ಟಾಪರ್ ಆಗಬೇಕು ಎಂಬ ಆಸೆ ನನಗೆ ಯಾವಾಗಲೂ ಇತ್ತು. ನಾನು ಅಷ್ಟು ಹೆಚ್ಚು ಓದುತ್ತಿರಲಿಲ್ಲ, ಆದರೆ ನೋಡಲು ಸುಂದರವಾಗಿದ್ದೆ, ಬೆಳ್ಳನೆಯ, ಒಳ್ಳೆಯ ಎತ್ತರ ಮತ್ತು ಆಕರ್ಷಕ ಮೈಕಟ್ಟು ಹೊಂದಿದ್ದೆ. ನನ್ನ ಕಾಲೇಜಿನ ದಿನಗಳಿಂದ ನನ್ನ ಸ್ನೇಹಿತರೆಲ್ಲರಿಗೂ ನನ್ನನ್ನು ಪೂ ಎಂದು ಕರೆಯುತ್ತಿದ್ದರು. ಏಕೆಂದರೆ ನನ್ನ ಹೆಸರು ಪೂಜಾ ಆಗಿದ್ದರಿಂದ ಎಲ್ಲರೂ ಪ್ರೀತಿಯಿಂದ ಆ ಹೆಸರನ್ನು ಬಳಸ್ತಿದ್ರು. ಒಂದಿನ ನಾನು ಲ್ಯಾಬ್ನಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ಪಕ್ಕದ ಕ್ಲಾಸಿನ ಒಬ್ಬ ಹುಡುಗ ಅಲ್ಲಿಗೆ ಬಂದ. ಅವನ ಹೆಸರು ಸೋಮಶೇಖರ್. ಆದರೆ ಅವನ ಸ್ನೇಹಿತರೆಲ್ಲರೂ ಅವನನ್ನು ಸೋ ಸೋ ಎಂದು ಕರೆಯುತ್ತಿದ್ದರು. ನನಗೆ ಹೇಗೆ ಪೂ ಪೂ ಎಂದು ಕರೆಯುತ್ತಿದ್ದರೋ ಅವನನ್ನು ಹಾಗೆ ಸೋ ಸೋ ಎಂದು ಕರೆಯುತ್ತಿದ್ದರು. ಅವನನ್ನು ನೋಡಲು ತುಂಬ ಆಕರ್ಷಕನಾಗಿದ್ದ. ಒಳ್ಳೆಯ ಎತ್ತರ ಮತ್ತು ಉತ್ತಮ ಮೈಕಟ್ಟನ್ನು ಹೊಂದಿದ್ದ. ಹೀಗೆ ನಾವಿಬ್ಬರು ಲ್ಯಾಬ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಂದು ಕ್ಷಣ ಒಬ್ಬರ ಕಣ್ಣಲ್ಲಿ ಮತ್ತೊಬ್ಬರು ನೋಡಿದೆವು. ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಏನೋ ಹೊಸದಾದ ಆಕರ್ಷಣದ ಭಾವನೆಗಳು ಮೂಡಿದ್ದವು. ನಾನು ಒಮ್ಮೆ ಅವನಿಗೆ, ಹಾಯ್ ಸೋಮಶೇಖರ್, ನಿನಗೆ ಎಲ್ಲರೂ ಸೋ ಸೋ ಎಂದು ಯಾಕೆ ಕರೀತಾರೆ ಎಂದು ಕೇಳಿದೆ. ಅದಕ್ಕೆ ಅವನು, ಗೊತ್ತಾ, ಹಾಗಾದರೆ ನಿನಗೆ ಎಲ್ಲರೂ ಯಾಕೆ ಪೂ ಪೂ ಎಂದು ಕರೆಯುತ್ತಾರೆ ಅಲ್ವಾ, ಯಾಕೆ ಎಂದು ನನ್ನನ್ನೇ ಪ್ರಶ್ನಿಸಿದ. ಹೀಗೆ ಮಾತು ಆರಂಭಿಸಿದಾಗ ನಾವು ಸ್ವಲ್ಪ ಸಮಯ ಮಾತನಾಡುತ್ತಾ ಇದ್ದೆವು. ಆ ಸಮಯದಲ್ಲಿ ಅವನು ನನ್ನನ್ನೇ ನೋಡುತ್ತಿದ್ದ, ನಾನು ಅವನನ್ನೇ ನೋಡುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಏನೋ ಒಂದು ಹೊಸ ಕುತೂಹಲ, ರೋಮಾಂಚನ ಮೂಡಿತು. ಆ ಕ್ಷಣದ ವಾತಾವರಣವೇ ವಿಭಿನ್ನವಾಗಿತ್ತು. ಲ್ಯಾಬ್ನಲ್ಲಿ ಬೇರೆ ಯಾರೂ ಇರಲಿಲ್ಲ, ನಾವಿಬ್ಬರೇ ಇದ್ದೆವು. ಅವನ ಆಕರ್ಷಕ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸದ ನೋಟ ನನ್ನ ಗಮನ ಸೆಳೆಯಿತು. ಅವನನ್ನು ನೋಡುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಭಾವನೆಗಳು ಮೂಡಿದವು ಮತ್ತು ಆ ಕ್ಷಣ ನನ್ನ ನೆನಪಿನಲ್ಲಿ ಉಳಿದುಬಿಟ್ಟಿತು. ಅವನಿಗೂ ನನ್ನ ಮೇಲೆ ಒಂದು ರೀತಿಯ ಆಕರ್ಷಣೆ ಮೂಡಿದಂತಿತ್ತು. ಅವನು ಆಗಾಗ ನನ್ನನ್ನೇ ನೋಡುತ್ತಿದ್ದ. ನಾನು ಸಹ ಅವನತ್ತ ಆಕರ್ಷಿತನಾಗುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ನಾನು, ಏನಯ್ಯ ಸೋಮು, ನನ್ನನ್ನು ಹೀಗೆ ನೋಡ್ತಿದ್ದೀಯಲ್ಲ, ನನಗೆ ಏನು ಮುಜುಗರವಾಗ್ತಿದೆ ಎಂದು ಹೇಳಿದೆ. ಅದಕ್ಕೆ ಅವನು ನಗುತ್ತಾ, ಪೂ ಪೂ ನೀನು ತುಂಬ ಸುಂದರವಾಗಿದ್ದೀಯ ಪೂ. ವಿಶೇಷವಾಗಿ ನಿನ್ನ ಕಣ್ಣುಗಳಂತೂ ತುಂಬ ಆಕರ್ಷಣವಾಗಿದ್ದಾವೆ ಪೂ. ನೀನು ನೋಡುತ್ತಾ ಇದ್ದರೆ ದೃಷ್ಟಿಯನ್ನೇ ಬೇರೆ ಕಡೆ ತಿರುಗಿಸಲು ಆಗುವುದಿಲ್ಲ. ನಿನ್ನ ನಗು ಮತ್ತು ನಿನ್ನ ಸೌಂದರ್ಯ ನನ್ನ ತುಂಬ ಸೆಳೀತಿವೆ ಎಂದು ಹೇಳಿದ. ಅದನ್ನು ಕೇಳಿದ ತಕ್ಷಣ ನಾನು ನಾಚಿ ನೀರಾದೆ. ನನ್ನ ಮುಖ ಕೆಂಪಾಯಿತು. ನನ್ನ ಮುಜುಗರವನ್ನು ನೋಡಿ ಸೋಮು ಕೂಡ ನಗುತ್ತಾ ನನ್ನತ್ತ ನೋಡಿದ. ನಾನು ನಿಧಾನವಾಗಿ, ಸೋಮು, ನೀನು ತುಂಬ ಆಕರ್ಷಣೀಯವಾಗಿದ್ದೀಯ. ನಿನ್ನ ವ್ಯಕ್ತಿತ್ವ, ನಿನ್ನ ಆತ್ಮವಿಶ್ವಾಸ ಮತ್ತು ನಿನ್ನ ನಗು ನನ್ನ ಮನಸ್ಸನ್ನು ಸೆಳೆಯುತ್ತವೆ. ನಿನ್ನ ಜೊತೆ ಮಾತಾಡ್ತಾ ಇದ್ರೆ ಸಮಯ ಹೋಗುವುದೇ ಗೊತ್ತಾಗೋದಿಲ್ಲ ಎಂದು ಹೇಳಿದ. ಅದಕ್ಕೆ ಅವನು, ಪೂ ನಿನ್ನ ಜೊತೆ ಮಾತಾಡಿದಾಗ ನನಗೂ ಅದೇ ಅನುಭವ ಆಗುತ್ತೆ ಕಣೆ. ನಿನ್ನ ಸಂತೋಷವೇ ನನಗೆ ಮುಖ್ಯ ಎಂದು ಹೇಳಿದ. ಹೀಗೆ ನಮ್ಮಿಬ್ಬರ ನಡುವೆ ಇದ್ದ ಸ್ನೇಹ ನಿಧಾನವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸುಂದರ ಬಾಂಧವ್ಯವಾಗಿ ಬೆಳೆಯತೊಡಗಿತ್ತು. ಒಂದು ದಿನ ಕಾಲೇಜಿನಲ್ಲಿ ಯಾರೂ ಇಲ್ಲದ ಸಮಯ. ನಾವಿಬ್ಬರು ಭೇಟಿಯಾಗಿ ಬಹಳ ಹೊತ್ತು ಮಾತಾಡಿದೆವು. ನಮ್ಮ ಕನಸುಗಳು, ಭವಿಷ್ಯದ ಆಸೆಗಳನ್ನು ಮತ್ತು ಜೀವನದ ಬಗ್ಗೆ ಪರಸ್ಪರ ಹಂಚಿಕೊಂಡೆವು. ಆ ದಿನ ನಮ್ಮ ಸ್ನೇಹ ಇನ್ನಷ್ಟು ಗಟ್ಟಿಯಾಯಿತು. ಅವನು ನನ್ನ ಲ್ಯಾಬ್ನ ಒಂದು ಮೂಲೆಗೆ ಕರೆದುಕೊಂಡು ಹೋದ. ಆ ಕ್ಷಣದಲ್ಲಿ ನಮ್ಮಿಬ್ಬರ ಮನಸ್ಸಿನಲ್ಲಿದ್ದ ಭಾವನೆಗಳು ಮತ್ತಷ್ಟು ಗಾಢವಾದವು. ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದುಕೊಂಡು ಪರಸ್ಪರ ಅಪ್ಪಿಕೊಂಡೆವು. ಆ ಕ್ಷಣ ನಮಗೆ ಸಮಯವೇ ನಿಂತಂತಾಗಿತ್ತು. ನಮ್ಮಿಬ್ಬರ ಕಣ್ಣುಗಳಲ್ಲಿ ಪ್ರೀತಿ, ನಂಬಿಕೆ ಮತ್ತು ಆತ್ಮೀಯತೆ ಮಾತ್ರ ಕಾಣಿಸುತ್ತಿತ್ತು. ಸ್ವಲ್ಪ ಹೊತ್ತು ಒಬ್ಬರನ್ನೊಬ್ಬರು ಅಪ್ಪಿಕೊಂಡೇ ಇದ್ದೆವು. ಆ ಕ್ಷಣದ ಸಂತೋಷವನ್ನು ಮಾತಿನಲ್ಲೂ ಹೇಳಲು ಸಾಧ್ಯವೇ ಇಲ್ಲ. ನಮ್ಮಿಬ್ಬರಿಗೂ ಅದು ತುಂಬ ವಿಶೇಷವಾದ ಅನುಭವವಾಯಿತು. ನಂತರ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಮಾತನಾಡಿ ಯಾರಿಗೂ ಅನುಮಾನ ಬಾರದಂತೆ ಹೊರಗೆ ಬಂದೆವು. ಹೊರಗೆ ಬಂದ ನಂತರ ಹತ್ತಿರದ ಹೋಟೆಲ್ಗೆ ಹೋಗಿ ಊಟ ಮಾಡಿದೆವು. ಅಲ್ಲಿಯೂ ನಮ್ಮ ಭವಿಷ್ಯದ ಬಗ್ಗೆ, ಊರಿನ ಬಗ್ಗೆ ಮತ್ತು ಜೀವನದ ಕನಸುಗಳ ಬಗ್ಗೆ ಮಾತಾಡಿಕೊಂಡೆವು. ನಂತರ ಮತ್ತೆ ಕಾಲೇಜಿಗೆ ಹಿಂತಿರುಗಿದೆವು. ಆ ದಿನದ ನಂತರ ಅವಕಾಶ ಸಿಕ್ಕಾಗಲೆಲ್ಲ ನಾವು ಭೇಟಿಯಾಗಿ ಸಮಯ ಕಳೆಯುತ್ತಾ ಒಬ್ಬರನ್ನೊಬ್ಬರು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾ ನಮ್ಮ ಸ್ನೇಹವನ್ನು ಗಟ್ಟಿಗೊಳಿಸುತ್ತಾ ಬಂದೆವು. ಹೀಗೆ
ಪ್ರತಿ ವಾರ 3 ಬಾರಿ ನಾವು ಭೇಟಿಯಾಗುತ್ತಿದ್ದೆವು. ಒಬ್ಬರ ಜೊತೆಯಲ್ಲಿ ಮತ್ತೊಬ್ಬರು ಸಮಯ ಕಳೆಯುತ್ತಿದ್ದೆವು. ನಮಗೆ ತುಂಬ ಇಷ್ಟವಾಗುತ್ತಿತ್ತು. ದಿನಗಳು ಕಳೆಯುತ್ತಿದ್ದಂತೆ ನಮ್ಮಿಬ್ಬರ ಆತ್ಮೀಯತೆ ಮತ್ತು ಪ್ರೀತಿ ಇನ್ನಷ್ಟು ಗಾಢವಾಯಿತು. ಯಾವಾಗ ಭೇಟಿಯಾಗ್ತೇವು ಎಂಬ ನಿರೀಕ್ಷೆಯಲ್ಲೇ ದಿನಗಳನ್ನು ಕಳೆಯುತ್ತಿದ್ದೆವು. ನಮ್ಮಿಬ್ಬರ ಸಮ್ಮಿಲನದ ಕ್ಷಣಗಳು ನಾವು ಯಾವಾಗಲೂ ವಿಶೇಷವಾಗಿ ಅನುಭವಿಸುತ್ತಿದ್ದೆವು. ಪ್ರತಿದಿನ ರಾತ್ರಿ ಮೊಬೈಲ್ನಲ್ಲಿ ಬಹಳ ಹೊತ್ತು ಮಾತಾಡ್ತಿದ್ವು. ನಮ್ಮ ಕನಸುಗಳು, ಭವಿಷ್ಯಗಳು, ಮುಂದಿನ ಭೇಟಿಯ ಬಗ್ಗೆ ಚರ್ಚಿಸ್ತಿದ್ವು. ಬೆಳಗ್ಗೆ ಭೇಟಿಯಾದಾಗ ಆ ಸಂತೋಷ ಮತ್ತು ಆತ್ಮೀಯತೆಯನ್ನು ಮತ್ತೆ ಅನುಭವಿಸುತ್ತಿದ್ದೆವು. ಹೀಗೆ ಒಬ್ಬರ ಜೊತೆಯಲ್ಲಿ ಮತ್ತೊಬ್ಬರು ಸುಂದರವಾದ ಕ್ಷಣಗಳನ್ನು ಹಂಚಿಕೊಳ್ಳುತ್ತಾ ನಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಂಡಿದೆ. ಸೋಮನ ಜೊತೆಗೆ ಕಳೆದ ಪ್ರತಿ ಕ್ಷಣವೂ ನನಗೆ ತುಂಬ ವಿಶೇಷವಾಗಿತ್ತು. ಆ ಸಂತೋಷವನ್ನು ಮಾತಿನಲ್ಲಿ ಸಂಪೂರ್ಣವಾಗಿ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಆ ಕ್ಷಣದಲ್ಲಿ ನಮಗೆ ಸುತ್ತಮುತ್ತಲಿನ ಪ್ರಪಂಚವೇ ಮರೆತು ಹೋಗುತ್ತಂತಿತ್ತು. ಒಬ್ಬರ ಜೊತೆಗೆ ಮತ್ತೊಬ್ಬರು ಕಳೆದ ಸಮಯ ನಮ್ಮಿಬ್ಬರಿಗೂ ನೆಮ್ಮದಿ, ಸಂತೋಷ ಮತ್ತು ಆತ್ಮೀಯತೆಯನ್ನು ನೀಡುತ್ತಿತ್ತು. ದಿನದಿಂದ ದಿನಕ್ಕೆ ನಮ್ಮಿಬ್ಬರ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಿ ಹೋಯಿತು. ಒಬ್ಬರನ್ನೊಬ್ಬರು ಬಿಟ್ಟು ಇರಲು ಕಷ್ಟವಾಗುವಷ್ಟು ನಮ್ಮ ಮನಸ್ಸುಗಳು ಹತ್ತಿರವಾದವು. ಕಾಲೇಜಿನಲ್ಲಿ ಯಾರಿಗೂ ಗೊತ್ತಾಗದಂತೆ ನಾವು ಭೇಟಿಯಾಗಿ ಮಾತಾಡುತ್ತಿದ್ದೆವು. ಆ ದಿನಗಳ ನೆನಪುಗಳು ಇಂದಿಗೂ ನನ್ನ ಮನಸ್ಸಿನಲ್ಲಿ ಸುಂದರವಾದ ಸ್ಮೃತಿಯನ್ನು ಉಳಿದಿವೆ. ಆ ಕ್ಷಣಗಳು ನನ್ನ ಜೀವನದ ಅತ್ಯಂತ ಅಮೂಲ್ಯವಾದ ನೆನಪುಗಳಲ್ಲಿ ಒಂದಾಗಿ ಇಂದಿಗೂ ಕಾಡುತ್ತಿವೆ. ಹೀಗೆ ನಮ್ಮ ಕಾಲೇಜಿನ 3 ವರ್ಷದ ಪಯಣ ಮುಗಿಯಿತು. ಓದಿನ ಜೊತೆ ನಮ್ಮ ಸಂಬಂಧವು ಮತ್ತಷ್ಟು ಗಟ್ಟಿಯಾಯಿತು. ಕಾಲೇಜು ಮುಗಿದ ನಂತರವೂ ನಾವು ಒಬ್ಬರ ಸಂಪರ್ಕವನ್ನು ಕಳೆದುಕೊಳ್ಳಲಿಲ್ಲ. ಕೆಲಸದ ಜೀವನ ಆರಂಭವಾದ ಮೇಲೂ ಸಮಯ ಸಿಕ್ಕಾಗಲೆಲ್ಲ ಭೇಟಿಯಾಗುತ್ತಿದ್ದೆವು. ಜೀವನ ಎಷ್ಟು ಬ್ಯುಸಿಯಾಗಿದ್ದರೂ ಒಬ್ಬರಿಗಾಗಿ ಮತ್ತೊಬ್ಬರು ಸಮಯ ಮೀಸಲಿಡುತ್ತಿದ್ದೆವು. ನಮ್ಮಿಬ್ಬರ ನಡುವೆ ಇದ್ದ ಪ್ರೀತಿ, ನಂಬಿಕೆ ಮತ್ತು ಆತ್ಮೀಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಯಿತು. ನಮ್ಮ ಜೀವನದಲ್ಲಿ ಕಳೆದ ಆ ಸುಂದರ ಕ್ಷಣಗಳು ಇಂದಿಗೂ ಮರೆಯಲಾದ ನೆನಪುಗಳಾಗಿ ಉಳಿದಿವೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.